ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ರೂಮ್ಗೆ ನೋಡಿ ಇನ್ಸ್ಟಾಮಾರ್ಟಿಂದ ಒಂದು ಸ್ಟವ್ ತರಿಸಿದ್ದೀನಿ. ಗೈಸ್ ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ರು. ಈ ಥರ ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ. ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇಲ್ಲಿ ಒಂದೇನೋ ವಾರಂಟಿ ಬೇರೆ ಕೊಟ್ಟಿದ್ದಾರೆ. ಎಷ್ಟಪ್ಪ ಇದು? ಸರ್ವಿಸ್ ವಾರಂಟಿ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್. 2 ವರ್ಷನೇನೋ ವಾರಂಟಿ ಇರಬೇಕಿದು ಮೋಸ್ಟ್ಲಿ. ಅದನ್ನು ಇನ್ಸ್ಟಾಮಾರ್ಟಲ್ಲಿ ಇರುತ್ತೆ, ಅದನ್ನು ನಾವು ಅಲ್ಲೇ ಚೆಕ್ ಮಾಡ್ಕೊಂಡು. ನೋಡಿ, 2 ಬರ್ನರ್ ಕೊಟ್ಟಿದ್ದಾರೆ. ಆ ಕಡೆ ಒಂದು, ಆ ಕಡೆ ಒಂದು ಸಣ್ಣದು. ಸೊ ಇವಾಗ ಅದನ್ನು ತೆಗಿಯೋಣ. ಎರಡು ಟ್ಯಾಗ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2 ಟ್ಯಾಗ್ ಇದೆ. ಟ್ಯಾಗ್ನ ನಾವು ತೆಗಿಬೇಕು. ಚಾಕು ಗೀಕು ತಗೊಂಡು ಏನಾದರೂ ಕಟ್ ಮಾಡಬೇಕು. ನೋಡಿ, 2 ಬರ್ನಲ್. ಇದು ಹಳೇದು ಏನಾದರೂ ಉಜ್ಜಾಕ್ಬಿಟ್ರ ಅಂತ ಡೌಟ್ ಆಗ್ತೈತೆ. ಹೇಳೋಕ್ಕಾಗಲ್ಲ ಗುರು, ಯಾವಾಗ ಏನೇನು ಮಾಡಿರ್ತಾರೆ ಅಂತ. ನೋಡೋಣ. ಸೊ ನೋಡಿ, ಇನ್ನೊಂದು ಕವರಲ್ಲಿ ಇದನ್ನು ಕೊಟ್ಟಿದ್ದಾರೆ. 2 ಮೇಲ್ಗಡೆ ಬೇಸ್ಮೆಂಟ್ ಇಡೋದಕ್ಕೆ, ಇದೊಂದು ಮತ್ತು ಇದೊಂದು. ಸೊ ಇನ್ನೊಂದು ಕವರಲ್ಲಿ ಕೆಳಗಡೆ ನಿಮಗೆ ನಟ್ಗಳು ಕೊಟ್ಟಿದ್ದಾರೆ, ಅಂದರೆ ಬೇಸ್ಮೆಂಟಲ್ಲಿ ಹಾಕ್ಕೊಳ್ಳೋದಕ್ಕೆ ಕಾಲುಗಳು ಕರೆಕ್ಟಾಗಿ ಕೂರೋದಕ್ಕೆ. ಅದು ಫಿಕ್ಸ್ ಮಾಡೋಣ ಇವಾಗ. ಓಪನ್ ಮಾಡಿ. ನೋಡಿ, ನಿಮಗೆ ಹಿಂದೆಗಡೆ ಈ ಜಾಗ ಇರುತ್ತಲ್ಲ, ಕೆಳಗಡೆ ಈ ಜಾಗದಲ್ಲಿ ನಿಮಗೆ ಆ ಕಾಲುಗಳ ನಟ್ಗಳು ಹಾಕ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿರ್ತಾರೆ. ಈ 4 ಜಾಗದಲ್ಲಿ ನೀವು ಅದನ್ನು ಹಾಕಬೇಕಾಗುತ್ತೆ. ಫಿಕ್ಸ್ ಮಾಡ್ತೀನಿ ಇವಾಗ, ನೋಡ್ತಾ ಇರಿ. ಇದು ಈ ನಟ್ಗಳು ಲೂಸ್ ಮಾಡಬೇಕಿದು. ಇನ್ನು ಫಸ್ಟ್ ಈ ನಟ್ ತೆಗಿಬೇಕು. ತೆಗೆದು ಈ ಸೈಡ್ ಇಟ್ಕೊಬೇಕಿದೆ. ಈ ಥರ ಕರೆಕ್ಟಾಗಿ ನೋಡಿ ಫಿಕ್ಸ್ ಮಾಡಬೇಕು. ಈ ಥರ
ನೀವು ಟೈಟ್ ಮಾಡಿದ್ರೆ ಆಗುತ್ತೆ. ನಿಮ್ಮ ಹತ್ರ ಕಟಿಂಗ್ ಪ್ಲೇಯರು ಏನಾದರೂ ಇದ್ದರೆ ಈ ಕಡೆ ಇಟ್ಕೊಂಡು ಇದರಲ್ಲಿ ಟೈಟ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮೇಲ್ಗಡೆನೂ ಹಾಕೋಣ. ಎರಡು ಸೈಡ್ ಫಿಕ್ಸ್ ಆಯಿತು. ಇನ್ನು ಈ ಕಡೆ ಒಂದು ಬಾಕಿ ಇದೆ, ಈ ಕಡೆ ಒಂದು ಬಾಕಿ ಇದೆ, ಅದನ್ನು ಫಿಕ್ಸ್ ಮಾಡಿಬಿಡೋಣ. ಸೊ ಇದೊಂದಿದೆ, ಇದೊಂದು ಬಾಕಿ ಇದೆ. ಕರೆಕ್ಟಾಗಿ ನಟ್ಟನ್ನು ಕರೆಕ್ಟಾಗಿ ತಿರುಗಿಸ್ಬೇಕಿಲ್ಲ ಅಂದರೆ ರಾಂಗ್ ಥ್ರೆಡಿಗೆ ಬೀಳ್ತವೆ. ನೀಟಾಗಿ ನಿಮ್ಮ ಹತ್ರ ಕಟಿಂಗ್ ಪ್ಲೇಯರ್ ಏನಾದರೂ ಇದ್ದರೆ ಅದರಲ್ಲಿ ನೀಟಾಗಿ ಟೈಟ್ ಮಾಡ್ಕೊಳ್ಬೋದು. ಸದ್ಯ ಇವಾಗ ನನ್ನ ಹತ್ರ ಇಲ್ಲ, ನಾನು ಹಂಗೆ ಕೈಯಲ್ಲೇ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಹಲೋ. ಸೊ 4 ಕಡೆ ಫಿಕ್ಸ್ ಆಗಿದೆ. ಪರ್ಫೆಕ್ಟ್ ಬ್ರೋ, ಕರೆಕ್ಟ್ ಟೈಟಿಗೆ ಕೂತ್ಕೊಂತು. ಸೊ ಇದು ಫಿಕ್ಸ್ ಮಾಡೋಣ ಇವಾಗ. ನೋಡಿ ಈ ಕಡೆ ಒಂದಿರುತ್ತೆ, ಈ ಕಡೆ ಒಂದು ಫಿಕ್ಸ್ ಮಾಡ್ಕೊಬೇಕು. ಬರ್ನಲ್ಲು 2 ಇರುತ್ತಲ್ವ, ಈ ಕಡೆ ಒಂದು ಈ ಕಡೆ ಒಂದು ಫಿಕ್ಸ್ ಮಾಡಿಕೊಡಿ. ನಿಮಗೆ ನೋಡಿ ಇಲ್ಲಿ ಇದು ಹಾಕೋದಕ್ಕೆ ಕೊಟ್ಟಿದ್ದಾರೆ. ಸೊ ರೆಗ್ಯುಲೇಟ್ರ್ ಪೈಪ್ ಇಲ್ಲಿ ಕನೆಕ್ಟ್ ಮಾಡಬೇಕು. ನಮ್ಮದು ಗ್ಯಾಸ್ ಇಲ್ಲಿದೆ. ಈ ಗ್ಯಾಸ್ ಪೈಪ್ ಹೆಂಗಪ್ಪ ಕನೆಕ್ಟ್ ಮಾಡೋದು ಅಂತಂದರೆ ತೋರಿಸ್ತೀನಿ ತಡ್ರಿ. ನೋಡಿ ಹಿಂಗೆ ಕರೆಕ್ಟಾಗಿ ಹಾಕಿ ತೆಳಬೇಕಾಗುತ್ತೆ ನೀವು. ಅಕಸ್ಮಾತ್ ಇದೇನಾದರೂ ಹೋಗ್ತಿಲ್ಲ ಅಂತಂದರೆ ನೀವು ಅದಕ್ಕೆ ಆಯಿಲು ಹಾಕ್ಬೋದು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಕಾದ್ರೆ ನೀವು ಅದನ್ನು ಪುಷ್ ಮಾಡ್ಬೋದು ಒಳಗೆ. ಏನಿಲ್ಲ, ಜಸ್ಟ್ ಹಿಂದೆ ಮುಂದೆ ಸ್ವಲ್ಪ ತೆಳ್ಳಿ ಅದು ಹೋಗುತ್ತೆ ಒಳಗೆ.
ಅದಾದಮೇಲೆ ಈ ಥರ ಒಂದು ಕ್ಲ್ಯಾಂಪ್ ಇರುತ್ತಲ್ಲ, ಈ ಕ್ಲ್ಯಾಂಪ್ ನೀವು ಹಾಕ್ಬೇಕಾಗತ್ತಿದ್ದು ನೋಡಿ. ಇದು ವೆರಿ ಇಂಪಾರ್ಟೆಂಟ್, ಯಾಕೆ ಅಂದರೆ ಗ್ಯಾಸ್ ಲೀಕ್ ಆಗೋಲ್ಲ. ನೀವು ಕರೆಕ್ಟಾಗಿ ಅದು ಹಾಕಾದ್ಮೇಲೆ ಈ ಕ್ಲ್ಯಾಂಪ್ ಹಾಕಿದ್ರೆ ಎಲ್ಲೂ ಗ್ಯಾಸ್ ಲೀಕ್ ಆಗದಂಗೆ ನೋಡ್ಕೊಳ್ತದು. ನಿಮ್ಮ ಹತ್ರ ಒಂದು ಚಾಕು ಇದ್ದರೆ ಸಾಕು, ಆರಾಮಾಗಿ ಇದನ್ನು ಲೂಸ್ ಮಾಡ್ಬೋದು. ಕನೆಕ್ಟ್ ಮಾಡೋಣ ಬನ್ನಿ ಗ್ಯಾಸ್. ಕನೆಕ್ಟ್ ಮಾಡಿದಾಯಿತು. ಸರಿ, ಸ್ಟವ್ ಹಚ್ಬಿಟ್ಟು ನೋಡೋಣ ತಡಿಯಪ್ಪ, ಹೆಂಗೆ ಹತ್ತುತ್ತೋ ಗೊತ್ತಿಲ್ಲ. ಬರ್ತಾಯಿದೆ, ಇದೆಲ್ಲ ಬರ್ತಾಯಿದೆ. ನೋಡೋಣ, ಲೈಟು ತಗೊಂಡು ಹಚ್ಚಿ ಚೆಕ್ ಮಾಡೋಣ. ನೋಡಿ, ಇದು 110 ರೂಪಾಯಿ ಲೈಟ್ರು. ಯಾವುದೋ ಕಿಚನ್ ಲೈಟರ್ ಅಂತ ಕೊಟ್ಟನಪ್ಪ ಅವನು. 110 ರೂಪಾಯಿ ತಗೊಂಡ. ಫಸ್ಟ್ ಟೈಮ್ ಹಚ್ಚುತ್ತಾ ಇದ್ದೀನಿ. ಜೈ ಕಾಲಭೈರವ ಅಂತ. ನೋಡು ಗುರು, ಎಕ್ಸಲೆಂಟಾಗಿ ಉರಿತೈತೆ. ಬೇಗ ಖಾಲಿ ಆಗ್ಬಿಡ್ತಾ ಅಂತ ನನಗೆ ಡೌಟ್ ಆಗ್ತೈತೆ. ಈ ಕಡೆದು ಹಚ್ಬಿಡೋಣ ಹಂಗೆ ಒಂದೇ ಗ್ಯಾಪಲ್ಲಿ. ಓಕೆ, ಕಾಣಿಸ್ತಾಯಿದೆ ಅಲ್ವಾ? 900 ರೂಪೀಸ್ಗೆ ತೊಗೊಂಡಿರೋದು ಇದು. ಇದ್ಯಾಕೋ ಕುಣಿತೈತಲ್ಲ, ಇಲ್ಲೇನಾದರೂ ಹೊತ್ತು ಇಲ್ಲೆಲ್ಲ ಲೀಕ್ ಆಗ್ತಾಯಿಲ್ಲ. ಸೊ ಓಕೆ, ಆಫ್ ಮಾಡೋಣ. ನೋಡಿದ್ರಲ್ಲ, ಇದು ನೀವೇನಾದರೂ ಸಿಂಗಲ್ ರೂಮ್ಗಳಲ್ಲಿದ್ದರೆ ಗ್ಯಾಸ್ ತೊಗೊಂಡ್ರೆ ಯಾವ ಥರ ಅದನ್ನು ಫಿಟ್ ಮಾಡ್ಕೊಬೇಕು ಅಂತ ನಾನು ಇದರಲ್ಲಿ ತೋರಿಸಿದ್ದೀನಿ. ನೀವೇ ಆರಾಮಾಗಿ ಎಲ್ಲ ಸೆಟಪ್ ಮಾಡ್ಕೊಬೋದು, ಫಿಕ್ಸ್ ಮಾಡ್ಕೊಬೋದು, ಫಿಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಅದು ಕೆಳಗಡೆ ಯಾವ್ಯಾವ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೇಕು ಅಂತೆಲ್ಲ ತೋರಿಸಿದ್ನಲ್ಲ, ಆ ಥರನೇ ಅಡ್ಜಸ್ಟ್ ಮಾಡ್ಕೊಳ್ಳೋದೆಲ್ಲ. ನೋಡು, ನೀವು ಬೇಕಾದ್ರೆ ಈ ಗ್ಯಾಸ್ ಪೈಪ್ಗಳಲ್ಲಿ ನೀವು ಹಾಕ್ಕೊಬೋದು. ಇಲ್ಲಿಗೊಂದು ಕ್ಲ್ಯಾಂಪ್ ಹಾಕ್ಕೊಳ್ಳಿ. ನಾನು ಕ್ಲ್ಯಾಂಪ್ ಹಾಕೋದು ಮರೆತೆ ಮೊದಲೇ. ಈ ಥರದೊಂದು ಗ್ಯಾಸ್ ಸೆಟಪ್ ಮಾಡಿಕೊಂಡ್ರೆ ಆರಾಮಾಗಿ ನೀವೇ ಮಾಡ್ಕೊಬೋದು. ಸೊ ಗೈಸ್, ನಾನು ರೂಮಲ್ಲಿ ಬ್ಯಾಚುಲರ್ಸು ಯಾವ ಥರ ಅಡುಗೆ ಮಾಡ್ತಾರೆ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆ ಕಂಟೆಂಟು, ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು.